ಸನ್ನಿ ಆರ್ ರಾಜಮನೆ ಅಂತೇಳಿ. ನನ್ನ ನೇಟಿವ್ ಬಂದು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ತನಿಗೆರೆ ಅಂತ ಒಂದು ಗ್ರಾಮ. 2012 ನಾನು ಬೆಂಗಳೂರಿಗೆ ಬರ್ತೀನಿ, ಉದ್ಯೋಗ ಮಾಡಬೇಕು ಅಂತೇಳಿ, ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗ್ ಬಂದು ನಾನು ದಿವಣಿಲಿ ವಾಸವಾಗಿರ್ತೀನಿ ಒಂದು 5 ವರ್ಷ. ಅದಾದಮೇಲೆ ಟ್ರಾವೆಲ್ಸ್ ಎಲ್ಲ ಮಾಡ್ತೀನಿ. ಟ್ರಾವೆಲ್ಸ್ ಎಲ್ಲ ಬಿಸ್ನೆಸ್ ಹಂತವಾಗಿ ಬಿಸ್ನೆಸ್ ಚೇಂಜ್ ಮಾಡ್ಕೊತ ನಾಗರಬಾವಿಲಿ ಆಫೀಸ್ ಮಾಡಿಕೊಂಡು ರಿಯಲ್ ಎಸ್ಟೇಟು ಮತ್ತು ಇಂಡಸ್ಟ್ರಿಯಲ್ ಜಾಗಗಳೆಲ್ಲ ತೊಗೊಂಡು ವೇರ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ನಾನು ನೆಕ್ಸ್ಟ್ ಕಳೆದ ಒಂದು 2 ಇಯರ್ಸ್ ಬ್ಯಾಕು ಗಾಂಧಿನಗರ ಈ ಆಫೀಸಲ್ಲಿ ಆಫೀಸ್ ಮಾಡ್ತೀನಿ. ಮೂಲತಃ ಬಂದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ನನಗೊಂದು ಆಸೆ ಇರುತ್ತೆ, ಸ್ವಂತ ನನ್ನ ದುಡಿಮೇಲೆ ಏನಾದರೂ ಮಾಡಬೇಕು, ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು, ಹುಟ್ಟಿದಾಗ ಏನೋ ತಂದಿರಲ್ಲ ಸಾಯುವಾಗಲೂ ತೊಗೊಂಡು ಹೋಗಲ್ಲ ಅನ್ನೋ ಉದ್ದೇಶದಿಂದ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕಳೆದ 12 ವರ್ಷಗಳಿಂದ ಹಿಡಿದು ಚನ್ನಗಿರಿ ತಾಲೂಕಲ್ಲಿ 100ರಿಂದ 150 ಸ್ಕೂಲ್ ಮಕ್ಕಳಿಗೆ ಎವ್ರಿ ಇಯರ್ ಸ್ಟಾರ್ಟಿಂಗ್ 5 ಲಕ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎವ್ರಿ ಇಯರ್ 15ರಿಂದ 20 ಲಕ್ಷ ರೂಪಾಯಿ ಫ್ರೀ ನೋಟ್ಬುಕ್ನ ಮತ್ತು ಪೆನ್ನು ಪೆನ್ಸಿಲ್ನ ಕೊಡ್ತಾ ಬಂದಿದ್ದೀನಿ. ಇದರಿಂದ ಯಾವ ಉದ್ದೇಶನೂ ಇರಲಿಲ್ಲ. ಆಮೇಲೆ ನಾನು ಯಾರ ಹತ್ರ ಏನು ಡೊನೇಷನ್ ಕಲೆಕ್ಟ್ ಮಾಡಿಲ್ಲ. ಈ ಸೇವೆ ಇತ್ತೀಚೆಗೆ ಏನಾಗಿದೆ, ಈಗ ಒಂದು 2 ಇಯರ್ಸಿಂದ ಅದೊಂದು ಸ್ವಲ್ಪ ಪ್ರಚಾರ ಆಗಿದೆ. ಇದುವರೆಗೂ ನಾನು ಯಾವುದೂ ಪ್ರಚಾರ ಬಯಸಿರಲಿಲ್ಲ. ಈ ವರ್ಷ ಅದನ್ನು ನೋಡಿ ನನಗೂ ಒಂದು ಸ್ವಲ್ಪ ಹೊಸ ಥರ ಅನ್ನಿಸ್ತು. ಹಾಗಾಗಿ ಮೊದಲು ಮನುಷ್ಯ ನಿಯತ್ತಾಗಿ ದುಡಿದಿರಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿಟ್ಟು ಇಷ್ಟು ವರ್ಷ ಕಷ್ಟಪಟ್ಟು ಇವಾಗ ಹಾಸ್ಪಿಟಲ್ ವೇರ್ ಹೌಸ್ ಎಲ್ಲ ಕಟ್ಟಿ ರೆಂಟ್ ಬರೋ ಥರ ಮಾಡಿಟ್ಟಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಹೋದ್ರೂ ಸಹ ಜನಸೇವೆ ಮಾಡೋಕೆ ಹೋಗಬೇಕು ಅಂತಿದೆ ಬಿಟ್ಟರೆ ನಾವು ಅಲ್ಲಿಂದ ಏನೋ ದುಡಿಬೇಕು ಅಂತ ಹೋಗೋ ಉದ್ದೇಶ ಇಲ್ಲ ಸರ್. ಲಾಕ್ಡೌನ್ ಟೈಮಲ್ಲಿ 2 ವರ್ಷ ಕೊಟ್ಟಿಲ್ಲ ಬಿಟ್ಟರೆ 12 ವರ್ಷದಿಂದ ಕೊಡ್ತಾ ಇದ್ದೀನಿ, ನಿಸ್ವಾರ್ಥವಾಗಿ ಕೊಡ್ತಾ ಇದ್ದೀನಿ. ಏನು ಉದ್ದೇಶ ಚಿಕ್ಕ ಮಕ್ಕಳನ್ನ ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ ಅವರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ. ಯಾಕಂದರೆ ಕೊಟ್ಟದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ. ನಾಳೆ ಚಿಕ್ಕ ಮಕ್ಕಳು ನಾವು ಈಗ ಕೊಟ್ಟರೆ ದೊಡ್ಡವರಾದ್ಮೇಲೆ ಅವರು ಕೊಡಲಿ ಅನ್ನೋ ಒಂದು ಉದ್ದೇಶ, ಅವರಲ್ಲಿ ಬೆಳೀಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ನಾವು ನಮ್ಮ ತಾಲೂಕನ್ನ ನಮ್ಮೂರು ಸೆಲೆಕ್ಟ್ ಮಾಡಿಕೊಟ್ಟೆ, ಆಮೇಲೆ ಹೋಬಳಿ, ಆಮೇಲೆ ಈಗ ತಾಲೂಕೆಲ್ಲ ಕೊಡ್ತಾ ಇದ್ದೀವಿ. ಸಾಧ್ಯವಾದರೆ ನಮ್ಮ ದುಡಿಮೆ ನಮ್ಮ ಚನ್ನಗಿರಿ ತಾಲೂಕು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಕವರ್ ಮಾಡ್ತೀವಿ ಸರ್. ಎಲ್ಲ ಕವರ್ ಮಾಡಿ ಕೊಡ್ತೀವಿ. ನಾನು ಮೊದಲೆಲ್ಲ ಹೋಗಿ ನಾನು ಕೊಡ್ತಾ ಇದ್ದೆ. ಇತ್ತೀಚೆಗೆ ನಾನು ಹೋಗಕ್ಕೆ ಆಗದೆ ಇರೋದ್ರಿಂದ 1 ದಿವಸ 2 ದಿವಸ ನಾನು ಕೊಟ್ಟು ಬರ್ತೀನಿ ಮೇನ್ ಸ್ಕೂಲ್ಗಳಿಗೆ. ಇನ್ನು ಬಾಕಿ ನಮ್ಮ ಹುಡುಗರು ಎಲ್ಲ ಹೋಗಿ ಕೊಡ್ತಾರೆ ಸರ್. ಅವರೆಲ್ಲ ಸಮಾಜಕ್ಕೋಸ್ಕರ ಬದುಕಿದ್ರು. ಅದಕ್ಕೆ ಒಂದು ಹೆಸರು ಉಳಿಯಂತ ಕೆಲಸ ನಮ್ದು. ಒಂದು ಹೆಸರು ನಾನು ನಾಳೆ ಹೋದ್ರು ಸಹ ನನ್ನ ಹೆಸರು ಉಳಿಬೇಕು ಅಂದ್ರೆ ಒಂದು ಹೆಸರು ಇಡಬೇಕು, ಒಳ್ಳೆ ಹೆಸರು ಬೇಕು. ಅದಕ್ಕೆ ರಾಜಮನೆ ಅಂದ್ರೆ ರಾಜರು, ಅವತ್ತಿನ ಕಾಲದ ರಾಜರೆಲ್ಲ ದಾನ ಧರ್ಮ ಮಾಡಿನೇ ಫೇಮಸ್. ಹಂಗಾಗಿ ಅದೊಂದು ಹೆಸರು ಇಟ್ಟರೆ ನಾನು ಹೋದ್ರು ಸಹ ನನ್ನ ಹೆಸರು ಕಂಟಿನ್ಯೂ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜಮನೆ ಅಂತ ಹೇಳಿ. ನನ್ನ ಗಮನಕ್ಕೆ ಬರೋಂಥ ಸ್ಕೂಲ್ಗಳು ಯಾರು ಬರ್ತವೆ. ಫಾರ್ ಎಕ್ಸಾಂಪಲ್ ನೀವು ಬಂದಿದ್ದೀರಾ, ನನ್ನ ಕೈಲಿ ಪಾಸಿಬಿಲಿಟಿ ಇತ್ತು ಅಂದರೆ ನಿಮ್ಮೂರು ಸ್ಕೂಲ್ ಅದೇ ಭಾಳ ಬಡ್ತಾ ಇದ್ದಿದ್ದು ಅಲ್ಲಿಗೆ ನಾನು ನೋಟ್ಬುಕ್ ಕಳಿಸಿದ್ದೀನಿ, ಕೊಟ್ಟಿದ್ದೀನಿ. ಮತ್ತು ನೋಟ್ಬುಕ್ ಜೊತೆಗೆ ಕೆಲವೊಬ್ರು ಬೇರೆ ಬೇರೆ ಅವಶ್ಯಕತೆ ಇದ್ದಾಗೆಲ್ಲ ಕೆಲವೊಬ್ರು ಸ್ಕೂಲ್ ಫೀಸ್ದು, ಟ್ಯೂಷನ್ ಫೀಸ್ದು, ಸ್ಪೋರ್ಟ್ಸ್ ಮೀಟ್ರಲ್ಲಿ ಈ ಥರ ಕೇಳ್ತಾರೆ. ಅವು ನನ್ನ ಗಮನಕ್ಕೆ ಬಂದಷ್ಟು, ನನ್ನ ಕೈಲಾದಷ್ಟು ನಾನು ಮಾಡ್ಕೊತ ಬಂದಿದ್ದೀನಿ. ಬರೀ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅಂತಲ್ಲ. ಯಾಕಂದರೆ ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಈಗ 1,000 ಮಕ್ಕಳಿದ್ದವರು 2,000 ಸ್ಟೂಡೆಂಟ್ಸ್ ಇದ್ದಾರೆ ಒಂದೇ ಸ್ಕೂಲಲ್ಲಿ, ನಮ್ಮ ಸಂತೆಬೆನ್ನೂರು ಅಂತ ಒಂದು ಸ್ಕೂಲಲ್ಲಿ. ಅಲ್ಲಿಗೆಲ್ಲ ಗೌರ್ಮೆಂಟ್ ಸ್ಕೂಲ್ ನೋಡಿದ್ರೆ ಖುಷಿ ಆಗುತ್ತೆ. ಆ ಥರ ಸ್ಟ್ರೆಂತ್ ಬೆಳಿಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಗೌರ್ಮೆಂಟ್ ಸ್ಕೂಲ್ನ ಸೆಲೆಕ್ಟ್ ಮಾಡ್ತಾರೆ. 2014-15 ಕೊಡ್ತಾ ಇದ್ದೀನಿ. ಆವಾಗಿಂದ ಇವಾಗನವರು ನನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಒಂದು 15ರಿಂದ 20 ಜನ ಇವಾಗ ಆಲ್ರೆಡಿ ಅವರು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರವ್ರ ಊರಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಬ್ರು ನನಗೆ ಫಂಡ್ ಕೊಡ್ತೀನಿ ಅಂತಾನು ಬಂದರು. ಅಂದ್ರೆ ನೋಟ್ಬುಕ್ ನಾನು ಡೊನೇಷನ್ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಾನು ಕೊಡ್ತೀನಿ ಅಂತ ಬಂದವರು ನಾನು ನಯವಾಗಿ ಹೇಳಿದ್ದೇನೆಂದ್ರೆ ನಾನು ನಿಮ್ಮೂರಲ್ಲಿ ಹೋಗಿ ನಿಮ್ಮೂರಿಗೆ ಕೊಡೋಣ, ಸಾಧ್ಯವಾದ ನಾನು ಒಂದು ಸ್ವಲ್ಪ ಆಗ್ತೀನಿ ಅಂತೇಳಿ ಅವ್ರ ಊರಿಗೆ ಇವಾಗ ಎವ್ರಿ ಇಯರ್ ಅವರು ಒಂದು 8ರಿಂದ 10 ಜನ 50,000, 40,000, 30,000 ನೋಟ್ಬುಕ್ ಮಾಡಿ ಅವ್ರವ್ರ ಊರಿಗೆ ಕೊಡ್ತಾರೆ. ಅದರಿಂದ ನಮಗೆ ಖುಷಿ ಇದೆ. ಕಂಪ್ಯೂಟರ್ಸು ಮತ್ತು ಕಟ್ಟಡಗಳಿಗೆ ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ಇನ್ನೂ ಒಂದು ಸ್ವಲ್ಪ ಟೀಮ್, ಯಾಕಂದರೆ ನಾನು ಒಬ್ಬನೇ ಎಷ್ಟು ಮಾಡ್ಬೋದು, ಇನ್ನೂ ಬೇರೆ ಬೇರೆ ಟೀಮ್ ಎಲ್ಲ ಸೇರ್ಕೊಂಡು ಏನೋ ದೊಡ್ಡದಾಗಿ ಏನಾದ್ರು ಮಾಡಬೇಕು. ಕಟ್ಟಡಗಳದ್ದು ಪರ್ಮನೆಂಟ್ ಸ್ಟ್ರಕ್ಚರ್ ಉಳಿಯುತ್ತಾರೆ. ಯಾಕಂದರೆ ಇವತ್ತು ನೋಟ್ಬುಕ್ ಕೊಡ್ತೀವಿ, ನಾಳೆ ಅವ್ರ ಥರ ಇರಲ್ಲ. ಸ್ಟ್ರಕ್ಚರ್ ಬಿಲ್ಡಿಂಗ್ಗಳು, ಕಂಪ್ಯೂಟರ್ ನಾಲೆಜ್ ಏನಾದ್ರು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಇದೆ. ಯಾಕಂದರೆ ಈ ಸಲದಿಂದ ಗೌರ್ಮೆಂಟು ಬೇರೆ ಅನೌನ್ಸ್ ಮಾಡಿದೆ, ಈ ಸಲ ಕೊಟ್ಟಿಲ್ಲ, ಮುಂದಿನ ವರ್ಷದಿಂದ ಕೊಡ್ಬೋದು. ನೋಟ್ಬುಕ್ಗಳನ್ನ ಸಹ ಗೌರ್ಮೆಂಟಿಂದ ಫ್ರೀಯಾಗಿ ಕೊಡಬೇಕು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅಂತಿದೆ. ಹೋಗಿಲ್ಲ ಅಂದರೂ ನಾನು ದುಡಿಯೋ ದುಡ್ಡಲ್ಲಿ 4 ಜನ ಸೇವೆ ಮಾಡಬೇಕು ಅಂತಿದೆ. ಬಟ್ ಕೆಲವೊಬ್ರು ಇತ್ತೀಚೆಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಫೋರ್ಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ 28ಕ್ಕೋ ಯಾವ್ದಾರ ಒಂದು ಕ್ಷೇತ್ರಕ್ಕೆ MLA ಟ್ರೈ ಮಾಡಿ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ನಾವು ಇನ್ನೂ ನಮ್ದು ST ರಿಸರ್ವೇಷನ್ ಕಮ್ಯುನಿಟಿ ಆಗಿರೋದ್ರಿಂದ ನಾನು ಇನ್ನೂ ಯಾವುದೂ ಸೆಲೆಕ್ಟ್ ಮಾಡಿಲ್ಲ. ಯಾಕಂದರೆ ಭಾಳ ಕೆಲಸ ಮಾಡಬೇಕು ಅಂತ ನಾವು ಅವರಿಗೆ ಒಂದು ಭಾರ ಇರೋಕ್ಕೆ ಇಷ್ಟಪಡ್ತೀನಿ. ಅವ್ರು ಏನಾದರೂ ಗುರುತಿಸ್ತಾರೆ ನಮ್ಮನ್ನ ಅಂದರೆ ನಮ್ಮ ಕೆಲಸದ ಮೇಲೆ ಗುರುತಿಸ್ಬೇಕು. ಬಿಟ್ಟರೆ ನಾವು ಅವ್ರ ಜೊತೆಗೆ ಓಡಾಡಿ, ಅವ್ರ ಹಿಂದೆ ಎಲ್ಲ ಓಡಾಡಿ, ಆಮೇಲೆ ಅವ್ರು ಯಾರ್ಯಾರಿಗೋ ಕಾಣಿಸೋ ಥರನೇ ನಾವು ಕೆಲಸ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ನಮ್ಮ ಕೆಲಸ ಒಂದು ದಿವಸ ಗುರುತಿಸ್ರು ಅಂದರೆ ಅವ್ರು ನಮ್ಮನ್ನು ಮೆರಿಟ್ ಮೇಲೆ ಕರಿಬೇಕು ಅಂತಿದ್ದೀವಿ.